ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನೆ ಬೆನ್ನಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಬಿಟ್ಟಿದೆಯಂತೆ. ಹೌದಾ? ಹಂಗಂದ್ರೆ ಮಲಗಿದ್ರೆ ವಯೋಮಿತಿ ಸಡಿಲಿಕೆಗೆ ಪ್ರಸ್ತಾವನೆ ಸಿದ್ಧಪಡಿಸಿದ್ದಾರಂತೆ. ಸಂತೋಷ, ಒಳ್ಳೆಯದಾಗಿ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ ಹೆಸರುಕಾಳಿಗೆ 8,768, ಉದ್ದಿಗೆ 7,800, ಸೂರ್ಯಕಾಂತಿಗೆ 7,721 ಖರೀದಿ ಮಾಡ್ತಾ ಇದೆ ಸರ್ಕಾರ. ಮಂತ್ರಿ ಹೇಳಿದ್ದಾರೆ, ವರ್ತಕರ ಬಗ್ಗೆ ಎಚ್ಚರಿಕೆಯಿಂದಿರಿ, ಅವರೇ ಮಾರ್ಬಿಡ್ತಾರೆ ಬಂದು ಅಂತ. ದೀಪಾವಳಿ ಹತ್ತಿರ ಬಂತು. ದೆಹಲಿನಲ್ಲಿ ವಾಯು ಮಾಲಿನ್ಯದ ಆತಂಕ. ಅದಕ್ಕೆ ಸುಪ್ರೀಂ ಕೋರ್ಟ್ ಸಿಜೆ ಹೇಳ್ತಿದ್ದಾರಂತೆ, ಎಲ್ಲ ಮಾರಾಟನೂ ಪಟಾಕಿ ಎಲ್ಲ ನಿಷೇಧ. ಹಸಿರು ಪಟಾಕಿ ತಯಾರಿಸೋಕ್ಕೆ ಹಿಂದೆ ಅನುಮತಿ ಕೊಟ್ಟಿತ್ತು. ಸರಿ, ಬರೀ ಹಬ್ಬ ಬಂದಾಗ ಮಾತ್ರ ನಿಷೇಧ ಮಾಡ್ತಿರಲ್ಲ ಕೋರ್ಟ್ನವರು. ಬೇರೆ ಟೈಮಲ್ಲೆಲ್ಲ ಹೊಡ್ಕೊತಾ ಇರ್ತಾರಲ್ಲ, ಅವಾಗೆಲ್ಲ ಯಾವ ನಿಷೇಧನೂ ಬರಲ್ವಾ ಅವ್ರಿಗೆ? ಕ್ರಿಕೆಟ್ ಬಂದರೆ ಹೊಡ್ಕೊತಾರೆ, ರಾಜಕೀಯ ಬಂದರೆ ಹೊಡ್ಕೊತಾರೆ, ಅದಕ್ಕೆಲ್ಲ ಬರಲ್ವಾ? ಹಬ್ಬಕ್ಕೆ ಮಾತ್ರ. ಪತ್ನಿಯ ಮೇಲೆ ದೈಹಿಕ ದೌರ್ಜನ್ಯ ತಡೆಯುವ ಉದ್ದೇಶದ ಜಾರಿಗೆ ತಂದಿರುವ ಸೆಕ್ಷನ್ 498 ದುರ್ಬಳಕೆ ಆಗ್ತಿದೆ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವ ವಿ ನಾಗರತ್ನ ಅವರು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪದಲ್ಲಿ ಅಜ್ಞಾತವಾಗಿರುವ ಚೈತನ್ಯಾನಂದ ಸ್ವಾಮೀಜಿನೂ ಇಲ್ಲ, ಎಂಥದ್ದು ಇಲ್ಲ. ಚೈತನ್ಯಾನಂದ ಎಂಬ ಕಳ್ಳ ದೆಹಲಿಯ ಪಟಿಯಾಲ ಕೋರ್ಟಲ್ಲಿ ಜಾಮೀನು ಅರ್ಜಿ ಹಾಕಿದ್ದ. ಅವನಿಗೆ ಈ ಬಹುವಚನೂ ಕೊಡಬಾರ್ದು, ಅದು ಹಾಕಿದ್ದ, ಕೋರ್ಟ್ ಕೊಟ್ಟಿಲ್ಲ. ಮೋದಿ ಪುಟಿನ್ ಉಕ್ರೇನ್ ವಿಚಾರದಲ್ಲಿ ಮಾತುಕತೆ ನಡೆಸಿದ್ದಾರೆ ಎಂದು ನ್ಯಾಟೋ ಮುಖ್ಯಸ್ಥ ಮಾರ್ಕ್ ಗಟ್ಸ್ ಯಾರೋ ಹೇಳಿದ್ದಾರೆ. ಭಾರತ ನಾನು ಯಾಕೆ ಮಾತಾಡೋದು, ಇವನು ಒಂದು ಸ್ವಲ್ಪ ಲೂಜ್ ಬಾಯಿ. ಇವನು ಅವಾಗ ಟ್ರಂಪ್ ಇಂದು ಬೂಟ್ ಹೊರಿಸ್ತಾ ಇರ್ತಾನೆ, ಹಂಗಾಗಿ ಬಾಯಿ ಬಂದಂಗೆ ಮಾತಾಡ್ತಾನೆ. ಶೀಘ್ರವೇ ದೆಹಲಿ ಖಲಿಸ್ತಾನ ಆಗತ್ತೆ ಅಂತ ಕೆನಡಾ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಖಲಿಸ್ತಾನದ ಉಗ್ರ ಇಂದ್ರಜಿತ್ ಸಿಂಗ್ ಗೋಸಾಲ್ ಹೇಳಿದ್ದಾರೆ. ಹೌದಪ್ಪ, ಕಾಯ್ತಾ ಇದ್ದೀವಿ, ಬಾ ಅಣ್ಣ, ಬಂದ ಮೇಲೆ ನೀನು ಬುರುಡ ಬಿಚ್ಚೋದು ಹೆಂಗೆ ಅಂತ ನೋಡೋಣ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ತರಗತಿಗಳು ಈಗಾಗಲೇ ಆರಂಭ ಆಗಿದೆ. ಇದುವರೆಗೂ ಅತಿಥಿ ಉಪನ್ಯಾಸಕರ ನೇಮಕ ಆಗಿಲ್ಲ. ಇದರಿಂದ ಸರಿಯಾಗಿ ತರಗತಿ ನಡೀತಿಲ್ಲ ಅಂತ ಎಬಿವಿಪಿ ಉನ್ನತ ಶಿಕ್ಷಣ ಮಂತ್ರಿ MC ಸುಧಾಕರ್ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಬಾರ್ದು. ಎಲ್ಲಿಗೆ ಹೋಗ್ಬೇಕು? ಮೋದಿ ಮನೆ ಮುಂದೆ ಮಾಡಬೇಕು. ನಾವು ಹೇಳ್ತೀವಿ. ಬೆಂಗಳೂರು ಪೊಲೀಸರು ತಡರಾತ್ರಿ ಸ್ಪೆಷಲ್ ಡ್ರೈವ್ ಆರಂಭಿಸಿದ್ದಾರೆ. ನಂಬರ್ ಪ್ಲೇಟ್ ಸರಿ ಇಲ್ಲದ 500ಕ್ಕೂ ಹೆಚ್ಚು ಬೈಕ್ಗಳನ್ನು ಮಾಡಿದ್ದಾರೆ. ಶಸ್ತ್ರಾಸ್ತ್ರಗಳೆಲ್ಲ ಪತ್ತೆಯಾಗಿದೆಯಂತೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ಹಾಕಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಒಂದು ಫೋನ್ ಮಾಡಿ ಹೇಳಬೇಕು, ನಾಳೆ ನಾನೇನು ಇದೊಂದೇ ಅಲ್ಲ, ಬರೀ ನಂಬರ್ ಪ್ಲೇಟ್ದಲ್ಲ, ಕಾರ್ಗಳ ಮೇಲೆ ಬಾಯಿಗೆ ಬಂದಂಗೆ ಬರ್ಕತ್ತಾರೆ. ಪೊಲೀಸ್ ಏನೇನೋ ಬರ್ಕೊಂಡಿರ್ತಾರೆ, ಪ್ರೆಸ್ಸು ಬಾಯಿಗೆ ಬಂದಂಗೆ ಬರ್ಕೊಂಡಿರ್ತಾರೆ. ಎಲ್ಲ ಹುಡುಕಿ ಕಿತ್ತಾಕ್ರೆ ಹೇಳ್ತೀನಿ.